ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೆಲವೊಂದು ಮೋಟಿವೇಶನ್ ಟಿಪ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆಸ್ಪಿರೆಂಟ್ಸ್ ಲೈಫಲ್ಲಿ ಕೆಲವೊಂದು ಸಲ ಕೆಲಸ ಮಾಡೋಕ್ಕೋದ್ರೆ ಅಯ್ಯೋ ಅದು ಹೆಂಗೆ ಶುರು ಮಾಡೋದು ಅಂತ ನಾವು ತಾತ್ಸಾರ ಮಾಡ್ತೀವಿ. ಯಾವುದೇ ಒಂದು ಕೆಲಸನ ರೆಗ್ಯುಲರ್ಲಿ 21 ಡೇಸ್ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾಯಿದ್ರೆ ನೆಕ್ಸ್ಟ್ 22nd ಡೇಯಿಂದ ಅದಾಗೇ ಹ್ಯಾಬಿಟ್ ಆಗಿಬಿಡುತ್ತಂತೆ. ಅದಕ್ಕೋಸ್ಕರ ಮೊದಲನೇ 21 ದಿನ ಕಷ್ಟಪಡಬೇಕು ನಾವು. ಸೊ ಆ ಟೈಮನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು. ಆ ಥರ ಆದರೆ ತಾನಾಗಿಯೇ ನಾವೊಂದು ಕಲ್ಚರ್ ಬೆಳೆಸ್ಕೊಬಿಡ್ತೀವಿ. ಏನೇ ಕಷ್ಟ ಆದರೂ ಟೈಮ್ ಟು ಟೈಮ್ ಫಾಲೋ ಮಾಡುವಂಥದ್ದು. ಸೊ ಫಸ್ಟ್ ಫ್ಯೂ ಡೇಸ್ ಅದಕ್ಕೆ ನಾವು ಚೆನ್ನಾಗಿ ಫಾಲೋ ಮಾಡಬೇಕು. ಆಸ್ಪಿರೆಂಟ್ಸ್ ಅವ್ರ ಲೈಫಲ್ಲಿ ಮೊದಲನೇದಾಗಿ ಕೆಲವೊಂದು ಶಿಸ್ತನ್ನು ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಓದೋ ಟೈಮಲ್ಲಿ ಕಾಲ್ ಅಟೆಂಡ್ ಮಾಡಬಾರ್ದು, ಮತ್ತು ಪದೇ ಪದೇ ಎದ್ದೋಗೋದು ಓದೋ ಟೈಮಲ್ಲಿ. ಅದ್ರ ಬದಲು ವಾಟರ್ ಬಾಟ್ಲಲ್ಲೇ ಪಕ್ಕದಲ್ಲಿ ಇಟ್ಕೊಳ್ಳೋದು, ತಿನ್ನೋದಕ್ಕೂ ಬೇಕಾಗಿರುವಂಥ ಕೆಲವೊಂದು ವಸ್ತುಗಳು ಸ್ನ್ಯಾಕ್ಸ್ಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳೋದು. ಈ ಥರ ಮಾಡಿ ನಾವು ಟೈಮ್ ಸೇವ್ ಮಾಡ್ಬೋದು. ಮೈಂಡ್ ಡೈವರ್ಟ್ ಆಗೋದನ್ನು ನಾವು ಕಮ್ಮಿ ಮಾಡ್ಬೋದು. ಮತ್ತು ಮೇಯ್ನ್ ಥಿಂಗ್ ಏನಂದರೆ, ನಾವು ತುಂಬ ಸೋರ್ಸಸ್ಗಳನ್ನು ಓದ್ತೀವಿ. ನಮಗೆ ಮೇಯ್ನ್ ಬೇಕಾಗಿರುವಂಥದ್ದು ಏನು, ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದನ್ನು. ಮತ್ತು ನಾವು ಓದಿರೋ ಸೋರ್ಸನ್ನೇ ಬರೀ ಒಂದು ಸಲ ಓದ್ಕೊಂಡ ತಕ್ಷಣ ನಂಗೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ನಾವು ರಿವಿಷನ್ ಚೆನ್ನಾಗಿ ಮಾಡಬೇಕಾಗುತ್ತೆ. ರಿವಿಷನ್ ಎಷ್ಟು ಮಾಡ್ತೀವಿ ಅಷ್ಟು ನಮ್ಮ ತಲೆಯಲ್ಲಿರುತ್ತೆ. ಮೊದಲನೇ ಸಲ ಓದಾಗ ನಮಗೆಲ್ಲ ಗೊತ್ತು ಅನಿಸುತ್ತೆ. ಅದೇ ಮತ್ತೆ ನಾವು ಬೇರೆದು ಓದ್ತೀವಿ, ಆಮೇಲೆ ಸ್ವಲ್ಪ ದಿನ ಬಿಟ್ಟರೆ ಅದೆಲ್ಲ ಮರ್ತೋಗೋ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ವೀಕ್ಲಿ ಒನ್ಸ್ ರಿವೈಸ್ ಮಾಡ್ಕೊಳ್ಳೋದು, ಇಲ್ಲ ಮಂತ್ಲಿ ವೈಸ್ ರಿವೈಸ್ ಮಾಡೋದು. ಈ ಥರ ರಿವೈಸ್ ಮಾಡೋದ್ರಿಂದ ನಮಗೆ ಅದು ನಮ್ಮ ತಲೆಯಲ್ಲಿ ಕುತ್ಕೊಬಿಡುತ್ತೆ. ಅದು ಅಷ್ಟು ಈಸಿಯಾಗಿ ಮರ್ತೋಗಲ್ಲ. ಸೊ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಅವರ್ ಜರ್ನಿ. ನೀವು ಮಂತ್ಲಿ ಒನ್ಸ್ ರಿವೈಸ್ ಮಾಡಿ, ಇನ್ನೂ ವೀಕ್ಲಿ ಒನ್ಸ್ ಈ ಥರ ರಿವೈಸ್ ಮಾಡ್ತಾ ಹೋಗಿ. ಆವಾಗ ಮರೆಯೋ ಚಾನ್ಸಸ್ ತುಂಬಾ ಕಮ್ಮಿ. ಆಮೇಲೆ ನಾವು ಓದಿರ್ತೀವಲ್ಲ, ಆ ಟಾಪಿಕ್ಗಳ ಮೇಲೆ ಟೆಸ್ಟ್ ಅಥವಾ MCQ ಇರಲಿ, ಮೇನ್ಸ್ ಕ್ವಶನ್ ಇರಲಿ, ಸೊ ಅದನ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ಗೊತ್ತಿದೆ, ಎಷ್ಟು ನೆನಪಿದೆ ಅಂತ. ಆಮೇಲೆ ಅದರಲ್ಲಿ ಎಲ್ಲಾದರೂ ತಪ್ಪಾದರೆ ಏನು ಕಾನ್ಸೆಪ್ಟ್ ಮಿಸ್ ಆಗಿದೆ ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಯೂಟ್ಯೂಬ್ ಸೋರ್ಸಸ್ ಎಲ್ಲ ನೋಡಿಕೊಂಡು ನಾವು ಕ್ಲಿಯರ್ ಮಾಡ್ಕೋಬೋದು. ಈ ಥರ ಎಲ್ಲ ನಾವು ಫುಲ್ ಒಂದು ಆರ್ಗ್ಯಾನಿಕ್ ವೇಯಲ್ಲಿ ನಾವು ನಮ್ಮ ಸ್ಟಡಿನ ಕಂಪ್ಲೀಟ್ ಮಾಡ್ಬೋದು. ಅದಕ್ಕೋಸ್ಕರ UPSC ಆರ್ KPSC ಅವ್ರು ನಮ್ಮನ್ನು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾವೇ ನಮ್ಮನ್ನು ಟೆಸ್ಟ್ ಮಾಡಿಕೊಂಡು ನಂದು ಏನು ಸರಿ ಇದೆ, ನಾನು ಇನ್ನೆಲ್ಲಿ ಇಂಪ್ರೂವ್ ಆಗಬೇಕು, ಈ ಥರ ಎಲ್ಲ ನಮ್ಮ ವೀಕ್ನೆಸ್, ನಮ್ಮ ಸ್ಟ್ರೆಂತ್ ನಮಗೆ ಗೊತ್ತಾದರೆ ನಾವು ನೆಕ್ಸ್ಟ್ ತಾನಾಗಿ ನಾವು ಆ ಕಾಂಪಿಟೇಷನ್ನಲ್ಲಿ ನಾವು ಕಾಂಪೀಟ್ ಮಾಡ್ಬೋದು ಅವ್ರ ಜೊತೆ. ಸೊ ಈ ಥರ ಎಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು.